ಉತ್ತರ ಕೊಡಬೇಕಲ್ಲ, ಸುಮ್ಮನೆ ಬಾಯಿ ಮೇಲೆ ಮಾತಾಡೋ ಅಲ್ಲ ಅದು. ಉತ್ತರ ಕೊಡಬೇಕು. ವೀರಶೈವ ಮಹಾಸಭೆಯವರು ಕೊಡಬೇಕು ಉತ್ತರ. ನಾನು ಅವ್ರು ಉತ್ತರ ಕೊಡ್ತೇನೆ, ದಾಖಲೆ ಕೊಡ್ತೇನೆ, ಅವರ ಉತ್ತರ ನೋಡ್ಕೊಳ್ಳಿ. ಓಕೆ, 3ರದ್ದು 1891 ದಾಖಲೆ ಕೊಡ್ತೇನೆ, 1942 ದಾಖಲೆ ಕೊಡ್ತೇನೆ, ಈಗಿನ ದಾಖಲೆ ಎಲ್ಲ ಕೂಡಿಸಿದ್ದೀವಿ. ಓಕೆ, ನಾವು ಕೊಡ್ತೀವಿ ಉತ್ತರ ಅವ್ರಿಗೆ. ಆದ್ದರಿಂದ ಧರ್ಮ ಹೊಡೆದ್ರು ಅಂತ ಮಾತಾಡೋರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಮಠಗಳು, ಪಂಚಪೀಠಗಳು, ವೀರಶೈವ ಮಹಾಸಭೆ ಸೇರಿಕೊಂಡಿದೆ. ಅದು ಒಂದು ಪಕ್ಷಕ್ಕೆ ಸೀಮಿತ ಆಗಿದೆ. ಗೊತ್ತಾಯ್ತಲ್ಲ, ನಿಮ್ಗೆ ಗೊತ್ತುಂಟು ಯಾವ ಪಕ್ಷನ ಹೆಸರು ಹೇಳೋತ್ತಿಲ್ಲ, ಆಯಿತಾ. ಈಗ ಆವಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವರು ಪ್ರಪೋಸ್ ಮಾಡಿ ಕಳಿಸಿದ್ರು. ಆಮೇಲೆ ಅದರ ವಿರುದ್ಧ ಅಪೋಸ್ ಮಾಡಿದವ್ರ ಸರ್ಕಾರ ಬಂತು. ಯಾವ್ಯಾವ ಸರ್ಕಾರ ನಿಮ್ಗೆ ಗೊತ್ತಿದೆ? ಓಕೆ, ನೇರವಾಗಿ ಹೇಳ್ಬೋದು, ಪರವಾಗಿಲ್ಲ. ನಾನು ಹೇಳಿದ್ದೇನು ಅಂದರೆ, ನೆಕ್ಸ್ಟ್ ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋತ ನಂತರ ಇಲೆಕ್ಷನ್ ಆಗಿ ಬಂದಿರೋದು ವಿರೋಧ ಪಕ್ಷ. ಅವರು ಸರ್ಕಾರಿ ವಿರೋಧ ಅಲ್ಲ, ಲಿಂಗಾಯತ ವಿರೋಧ ಪಕ್ಷ. ಈಗ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು, ಸಿದ್ದರಾಮಯ್ಯನವರ ಸರ್ಕಾರ ಜಂಟಿ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಪತನವಾಯಿತು. ಅದಾದ ನಂತರ ಮೈತ್ರಿ ಸರ್ಕಾರ ಬಂತು. ಮೈತ್ರಿ ಸರ್ಕಾರ ಯಾರು ಮುಖ್ಯಮಂತ್ರಿ ಆಗಿದ್ರು? ಮುಖ್ಯಮಂತ್ರಿ ಯಾರಾಗಿದ್ರು? ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅವ್ರು ಏನು ಹೇಳಿದ್ರು ಗೊತ್ತಾ? ಈ ಪ್ರಶ್ನೆಗೆ ನೀವೇ ಉತ್ತರಕ್ಕೆ ಪ್ರಶ್ನೆ ಕೇಳಿದ್ದೀರಿ. ಈಗ ಲಿಂಗಾಯತ ಪ್ರಶ್ನೆಗೆ ನಿಮ್ಮ ಮುಂದಿದೆ, ಏನು ಮಾಡ್ತೀರಿ ಅಂದರೆ, ಆ ಫೈಲನ್ನು ನಾನು ಮುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ರೆಕಾರ್ಡ್ನಲ್ಲಿದೆ, ನಿಮ್ಗೆ ಕೊಡ್ತೀನಿ. ಆ ರೆಕಾರ್ಡ್ ಇಲ್ಲಿ ದಾಖಲೆಗಳನ್ನ ಪತ್ರಿಕೆ ನೀವು ರಿಪೋರ್ಟ್ ಮಾಡಿದ್ದು. ನೀವು ಅವ್ರನ್ನ ಲಿಂಗಾಯತ ವಿರೋಧಿಗಳು ಅಂತ ಹೇಳಿದ್ರಾ? ಅಲ್ಲ. ಈ ಒಂದು ಅಜಿಟೇಷನ್ ನಡೆಯುವಾಗ ಅವ್ರ ಅಪ್ಪ ಅವರಿಬ್ಬರು ಹೇಳಿದ್ದಾರೆ, ಇದು ಅನಗತ್ಯವಾಯಿತು, ಬೇಕಾಗಿಲ್ಲ ಇದು ಅಂತ ಇಬ್ಬರು ಹೇಳಿದ್ದಾರೆ. ಆ ರೆಕಾರ್ಡ್ನ ಕೊಡ್ತೀನಿ ನಿಮಗೆ. ನೀವೇ ಮಾಡಿದ ರಿಪೋರ್ಟು, ಮೀಡಿಯಾದವ್ರೆ. ಸೊ ರಿಪೋರ್ಟ್ ಕೊಡ್ತೀನಿ, ಎಲ್ಲ ನಾವು ಕಲೆಕ್ಟ್ ಮಾಡಿಟ್ಟಿದ್ದೀವಿ ಇದನ್ನು, ಆಯಿತಾ. ಅವರೇ ವಿರೋಧ ಮಾಡಿದರು, ಫೈಲನ್ನ ಮುಟ್ಟಲ್ಲ ಅಂತ ಹೇಳಿದರು, ಬಿತ್ತು ಹಾಗೇನೆ. ನೆಕ್ಸ್ಟ್ ಬಂದವರು ಯಾರು ಮುಖ್ಯಮಂತ್ರಿ? ಅಲ್ಲ, BS ಯಡಿಯೂರಪ್ಪನವರು. ಆಯ್ತು, BS ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಇಡೀ ಲಿಂಗಾಯತ ಸಮುದಾಯ ಬಿಜೆಪಿ ಪರವಾಗಿದೆ. ಇಡೀ ಲಿಂಗಾಯತ ಸಮುದಾಯಕ್ಕೆ ಪ್ರಶ್ನಾತೀತ ನಾಯಕರು ಅಂತ ಹೇಳಿದ್ರೆ BS ಯಡಿಯೂರಪ್ಪನವರು. ಹಾಗಾದ್ರೆ BS ಯಡಿಯೂರಪ್ಪನವರು ರಾಜಕೀಯವಾಗಿ ಮಾತಾಡೋದಾದ್ರೆ BS ಯಡಿಯೂರಪ್ಪನವರು ಯಾಕೆ ಲಿಂಗಾಯತ ಧರ್ಮದಲ್ಲಿ ಉಂಟಾಗಿರುವಂಥ ಈ ಗೊಂದಲಕ್ಕೆ ಒಂದು ಮುಕ್ತಿ ಕಾಣಿಸುವ ಪ್ರಯತ್ನಕ್ಕೆ ಕೈ ಹಾಕಲಿಲ್ಲ? ಅವ್ರಿಗೆ ಕೇಳಿಬಿಡಿ, ನಾನೇ ಹೇಳಿ ಅವ್ರಿಗೆ. ನಾನು ವಿಷಯ ಮಾಡ್ದಲ್ರಿ. ಯಾರಿಗೆ ಪ್ರಶ್ನೆ ಕೇಳ್ತೀರಿ ಅವ್ರ ಉತ್ತರ ಕೊಡಬೇಕು ಹೊರತಾಗಿ ನನಗೇನು ಪ್ರಶ್ನೆ ಕೇಳ್ತಾರೆ ಅವ್ರ ಬಗ್ಗೆ ನಾನು ಉತ್ತರ, ಇದು ವೈಯಕ್ತಿಕ ಪ್ರಶ್ನೆ ನಾನು ಉತ್ತರ ಹೇಳೋರು. ಇಲ್ಲ, ನೀವು ಅವ್ರು ಯಾಕೆ ಮಾಡಲಿಲ್ಲ ಅಂದರೆ ಉತ್ತರ ಅವ್ರು ಯಾಕೆ ಮಾಡಬೇಕು, ನಾನು ಯಾಕೆ ಹೇಳಿ? ನಾವು ಹೇಳಲ್ಲ. ನಾವು ಅದಕ್ಕೆ ರಾಜಕೀಯ ನಾಯಕರ ಹೆಸರುಗಳು ನಾನು ಹೇಳೋದಿಲ್ಲ ಇಲ್ಲಿ, ನೀವೇ ಹೇಳ್ತಾ ಇದ್ದೀರಿ. ಅವರು ಬಂದ್ರಿ ನೆಕ್ಸ್ಟ್ ಟೈಮ್ ಸೆಕೆಂಡ್, ಅವರು ನಿಮ್ಗೆ ಗೊತ್ತುಂಟು ಏನು ವಿಚಾರ, ಅದು ಪ್ರಯೋಜನ ನಾವು ಏನು ಉತ್ತರ ಕೊಡಲಿಲ್ಲ ಅವರಿಗೆ. ಆಮೇಲೆ ಯಾರು ಬಂದರು? ಆಮೇಲೆ ಯಾರು ಮೂರನೇದವ್ರು ಯಾರು? ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಂದರು. ಅವರು ಲಿಂಗಾಯತರೆ. ಯಾವ ಪಕ್ಷದವರು? ಅದೇ ಬಿಜೆಪಿ ಪಕ್ಷ. ಯಾರಿಂದ ಅಲ್ಲಿ ಅಧಿಕಾರ ತಗೊಂಡ್ರು? ಮತ್ತೇನು ಹೇಳಬೇಕು? ಅದಕ್ಕೂ ನಾವು ಉತ್ತರ ಕೊಡಲಿಲ್ಲ. ಯಾಕೆ ಅವರೇ ಹೇಳಿಬಿಟ್ಟಿದ್ದಾರೆ, ವಿರೋಧ ಮಾಡಿದ್ದಾರೆ. ಕುಮಾರಸ್ವಾಮಿ ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಅವ್ರು ವಿರೋಧ ಮಾಡಲಿಲ್ಲ. ಅದು ಅಧಿವೇಶನ ನಮ್ಮ ಅಜಿಟೇಷನ್ ನಡೆಯೋ ಕಾಲಕ್ಕೆ ವಿರೋಧ ಮಾಡಿದರು. ಆದರೆ ಅಧಿಕಾರ ಬಂದಮೇಲೆ ಅವರು ಏನು ಕಾಮೆಂಟ್ ಮಾಡಲಿಲ್ಲ. ನಾನು ಮುಟ್ಟಲ್ಲ ಅಂತ ಹೇಳಿದರು. ಇವರೇನು ನಾವು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ, ಏನೆಲ್ಲ ಸುಮ್ಮ ಇಟ್ಕೊಂಡ್ಬಿಟ್ರು. ಹಾಗೆ ಬಿತ್ತದು. ನಾವು ಉದ್ದೇಶಪೂರ್ವಕವಾಗಿ ನೀವು ವ್ಯರ್ಥವಾಗಿ ಪ್ರಯತ್ನ ಮಾಡೋ ಅಗತ್ಯ ಇಲ್ಲ. ಅವರಿಬ್ಬರು 3 ಮಂದಿ ಹೋದರು, ಮತ್ತೆ ಇವರು ಆರಿಸಿ ಬಂದರು. ನಾವು ಈ ಮಧ್ಯದಲ್ಲಿ ಏನಾಯಿತು ನಿಮ್ಗೆ ಗೊತ್ತಿದೆ.